ಸಹೃದಯ ಆತ್ಮೀಯ ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ಸ್ವಲ್ಪ ಗಮನವಿಟ್ಟು ಈ ಕಡೆ ಕೇಳಿಸ್ಕೊಳ್ಳಿ. ಮನುಷ್ಯ ಹುಟ್ಟುತ್ತಾನೆ, ಒಂದಲ್ಲ ಒಂದು ದಿನ ಸಾವನ್ನಪ್ಪುತ್ತಾನೆ. ಇದು ಬ್ರಹ್ಮಲಿಖಿತ, ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಹುಟ್ಟುವ ದಿನಾಂಕವನ್ನು ಕೂಡ ಯಾರು ಗುರುತು ಮಾಡೋಕ್ಕಾಗೋದಿಲ್ಲ, ಸಾಯುವ ದಿನಾಂಕವನ್ನು ಯಾರು ಗುರುತು ಮಾಡೋಕ್ಕಾಗೋದಿಲ್ಲ. ಬದುಕಿರುವಷ್ಟು ದಿನ ನೆಮ್ಮದಿಯಾಗಿ ಬದುಕಬೇಕು, ಸಂತೋಷವಾಗಿ ಬದುಕಬೇಕು ಅನ್ನೋದೇ ನಮ್ಮೆಲ್ಲ ಹಿರಿಯರ ಆಸೆ, ಮತ್ತೆ ಆ ಭಗವಂತನ ಆಸೆ. ಭಗವಾನ್ ಬುದ್ಧರು ಅದನ್ನೇ ಕೂಡ ಹೇಳಿದ್ದು. ಏನಂತ? ನೆಮ್ಮದಿಯಾಗಿ ಬದುಕಿ, ಪ್ರೀತಿಯಿಂದ ಬದುಕಿ, ಇವೆಲ್ಲ ಮೈತ್ರಿಯಾಗಿ ಬದುಕಿ ಅಂತೇಳಿ. ಅಂದ್ರೆ ಕೂಡಿಕೊಳ್ಳುವಿಕೆ, ಎಲ್ಲರೂ ಒಗ್ಗಟ್ಟಾಗಿ ಬದುಕಿ ಅಂತೇಳಿ. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಮನುಷ್ಯ ಅಹಂಕಾರವನ್ನ ಮೈಗೂಡಿಸ್ಕೊಳ್ತಾ ಇದ್ದಾನೆ. ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ನಾನು ಹೇಳ್ತಾ ಇರ್ತಕ್ಕಂತ ಈ ಒಂದು ಪುಟ್ಟ ಕಥೆಯಲ್ಲ, ಇದು ಜೀವನ. ಯಾತಕ್ಕೋಸ್ಕರವಾಗಿ ಅಂದ್ರೆ, ನೋಡಿ, ಒಬ್ಬ ತಂದೆ ಹಾಸಿಗೆ ಹಿಡಿದು ಮಲಗಿದ್ದ. ಅವನಿಗೆ ಪಾಪ ಆ ಮಲಮೂತ್ರ ಎಲ್ಲ ಒಂದೇ ತಾವ್ ಆಗ್ತಾ ಇತ್ತು. ಮಗ ಸೊಸೆ ನೋಡ್ಕೊಳಕ್ ಆಗೋದಿಲ್ಲ ಅಂತ ಬಹಳ ಅಸಹ್ಯ ಪಟ್ಕೊಳ್ತಾ ಇದ್ರು ಆ ತಂದೆಗೆ. ಸಾವು ಹೇಳಿ ಕೇಳಿ ಬರೋದಿಲ್ವಲ್ಲ ಸ್ವಾಮಿ, ಅವ್ರ ಆಯುಸಿರುಗಂಟು ಇರ್ಲೇಬೇಕಲ್ವಾ? ದಿಢೀರಂತ ಸಾವು ಬತ್ತಿ ಬರ್ಬೇಕು ಅಂದ್ರೆ ಬರುತ್ತಾ? ಆಗಲ್ಲ. ಈ ಮಗ ಏನ್ ಮಾಡ್ದ, ದಿನೇ 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 ಈ ಅಪ್ಪನ ಕಷ್ಟವನ್ನ ನೋಡ್ನಾರ್ದೇನೆ, ಅಥವಾ ಸೇವೆ ಮಾಡೋ ಯೋಗ್ಯತೆ ಇಲ್ದೇನೆ ಈ ಮಗ ಏನ್ ಮಾಡೋದು, ಯಾರಿಗೂ ಗೊತ್ತಾಗಬಾರ್ದು ಅಂತ ಒಂದು ಹಾವನ್ನ ಹಿಡ್ಕೊಂಡು ಬಂದ. ಜೀವದ ಹಾವನ್ನು ಹಿಡ್ಕೊಂಡು ಬಂದು ಅಪ್ಪನಿಗೆ ಇಂಜೆಕ್ಷನ್ ಮಾಡ್ತೀನಪ್ಪ, ಎದುರ್ಕಬೇಡ, ಆ ಕಡೆ ತಿರುಗಿ ಮಲಿಕು ಅಂತೇಳಿ ಅಪ್ಪನಿಗೆ ಕಂಕಳಿಗೆ ಹಾವನಲ್ಲಿ ಕಚ್ಚಿಸಿ ಮೊನ್ನೆ ಸಾಯಿಸಿದ್ದಾನೆ ಮಗ. ಕಲಿಗಾಲ ಅಂದ್ರೆ ಇದೆಯಲ್ವಪ್ಪ, ಕಲಿಗಾಲ ಅಂದ್ರೆ ಇದೆಯಲ್ವಪ್ಪ. ಮಗನಿಗೇನಾದ್ರೂ ಸ್ವಲ್ಪ ಊನಾದ್ರೆ, ತೊಂದರೆ ಆದ್ರೆ ತಾಯಿ ತಂದೆ ಆ ರೀತಿ ಸಾಯಿಸ್ತಾರ ಮಗನನ್ನ, ಮಗಳನ್ನ? ಮಗ ಅಯೋಗ್ಯವಂತ ಮಗ ಆ ಅಪ್ಪನಿಗೆ ಹಾವಲ್ಲಿ ಕಚ್ಚಿಸಿ ಸಾಯಿಸಿದ್ದಾನೆ ಆ ಮಗ. ಅಂದ್ರೆ ಈ ಜೀವನ ಎತ್ತಾಗ ಹೋಗ್ತಾ ಇದೆ. 330 ಕೋಟಿ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದೀವಿ ನಾವು. ಯಾವ ದೇವರು ಅವನಿಗೆ ಕೆಟ್ಟದನ್ನು ಮಾಡೋದಿಲ್ವಾ? ತಾಯಿ ತಂದೆಯರನ್ನ ಈ ರೀತಿ ವಿಷ ಕೊಟ್ಟು ಸಾಯಿಸೋದು, ಹಾವು ಕಚ್ಚಿಸಿ ಸಾಯಿಸೋದು, ಇದೊಂದು ದುರಂತವೇ ಸರಿ. ಇದು ಯಾವ ಮಕ್ಕಳು ಆ ರೀತಿ ಮಾಡಬಾರ್ದು. ಆ ಮಕ್ಕಳಿಗೆ ಒಳ್ಳೇದಾಗಲ್ಲ. ದೇವರು ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ ನಮಗೆ. ಕಣ್ಣಿಗೆ ಕಾಣುವಂತ ದೇವರು ಅಂದ್ರೆ ನಮ್ಮ ಅಪ್ಪ ನಮ್ಮವನೇ, ತಾಯಿ ತಂದೆಯ ಎದುರುಗಡೆ ಕಾಣುವಂತ ದೇವರು ಅಲ್ವವಾ? ಆ ತಾಯಿ ತಂದೆಯರನ್ನ ಹೀನಾಯವಾಗಿ ಒಡೆದು ಬಡಿದು ಹಾವನ ಕೈಲಿ ಕಚ್ಚಿಸಿ ಅವನನ್ನ ಸಾಯಿಸಿದ್ದಾರಲ್ಲ, ಇಂಥ ಮಕ್ಕಳು ಈ ಪ್ರಪಂಚದಲ್ಲಿ ಇರೋ ತನಕ ಈ ನಮ್ಮ ಸಮಾಜ ಉದ್ಧಾರ ಆಗುತ್ತೆ ಅಲ್ರವ್ವ. ಆ ರೀತಿ ಮಾಡಬಾರ್ದು. ಅದಕ್ಕಾಗಿ ಅಪ್ಪ, ಈ ಜಗತ್ತಿನ ಸರ್ವಶಕ್ತ ದೇವರು, ಅವನ ಬೆವರಿನ ಋಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಪ್ಪನ ಬೆವರಿನ ಋಣದಲ್ಲಿ ಬದುಕ್ತಾ ಇದ್ದೀವಿ. ಅವರ ಪಾದವನ್ನೊಮ್ಮೆ ನೋಡಿ, ನೀವು ತಂದೆಯ ಪಾದವನ್ನೊಮ್ಮೆ ದಿಟ್ಟಿಸಿ ನೋಡಿ. ಒಡೆದೋದ ಕಾಲುಗಳು, ಕೆಸರಾದ ಕಾಲುಗಳು, ಕೈಯೆಲ್ಲ ಒರಟಾಗಿರೋ ಕೈ. ಆ ಒರಟಾಗಿರೋ ಕೈಯಿಂದ ನಮಗೆ ಒಂದು ತನ್ನ ಮಾಡಿ ತಿನ್ಸಕ್ಕೆ ಇವತ್ತು ಮಕ್ಕಳು ಇವತ್ತು ಸುಖವಾಗಿ ಬೆಳೀತಾ ಇರೋದು. ಇದನ್ನ ನಾವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಕಾಲಾಯ ತಸ್ಮೈ ನಮಃ ಅಂತಾರೆ ನೋಡಿ. ನೀನು ಮಾಡಿದ ಕರ್ಮ ಇಂದಲ್ಲ ನಾಳೆ ನಿನ್ನನ್ನು ಬಿಡೋದಿಲ್ಲ. ತಾಯಿ ತಂದೆಗೆ ವಿಷ ಹಾಕಿ ಸಾಯಿಸುವಂತ ಮಕ್ಕಳಿದ್ರೆ ಅವರೇನು ಶಾಶ್ವತವಾಗಿ ಬದುಕ್ತಾರಿಯೇ? ಇಲ್ಲ. ಅವ್ರಿಗೂ ಒಂದಲ್ಲ ಒಂದು ದಿನ ನರಕ ಸದೃಶ್ಯವಾಗ್ತದೆ. ಇದ್ಯಾವುದು ಆಗಬಾರದು. ಮಕ್ಕಳು ತಾಯಿ ತಂದೆಯರನ್ನ ದೇವರಿಗಿಂತ ಹೆಚ್ಚಾಗಿ ಪೂಜಿಸಬೇಕು, ಪ್ರೀತಿಸಬೇಕು, ಅನ್ನ ಹಾಕಬೇಕು, ಅವರ ಮಾತು ಕೇಳಬೇಕು, ಅವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರದಾಗ ನಡ್ಕೊಳ್ಬೇಕು. ಇದು ನಿಜವಾದ ತಾಯಿ ತಂದೆಯ ಪ್ರೀತಿ. ಸತ್ತೋಗ್ಲಿ ಅಂತೇಳಿ ಬೇರೆ ಬೇರೆ ತರದ ಹಾವು ಕಚ್ಚಿ ವಿಷ ಕೊಟ್ಟು ಒಡೆದು ಬಡದು ಮಾಡುದು ಇದು ಒಳ್ಳೇದಲ್ಲ. ಅದಕ್ಕಾಗಿ ತಾಯಿ ತಂದೆಯರೇ ಸರ್ವಶಕ್ತ ದೇವರು, ಅವರನ್ನು ನಾವೆಲ್ಲ ಅನವರತ ಬೇಡೋಣ ಎಂಬುದಾಗಿ ಹೇಳ್ತಾ ಮತ್ತೊಂದು ಗೀತೆಯನ್ನ ಹಾಡ್ತಾ, ಈ ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು
ಅಷ್ಟೇ ದೊಡ್ಡದು. ಆ ತಂದೆಯ ಹೃದಯವೋ ಅಷ್ಟೇ ದೊಡ್ಡದು. ನೋಡಿ, ಒಬ್ಬ ಮಗ ಅಪ್ಪನಿಗೆ ಹೇಳದಂತೆ, ಅಪ್ಪ ದೇವ್ರ ಮೆರವಣಿಗೆ ಹೋಗ್ತಾ ಇದೆ, ಹೆಗಲ ಮೇಲೆ ಕೂರಿಸ್ಕೋ, ದೇವ್ರು ನೋಡ್ಬೇಕು ಅಂದಂತೆ. ತಂದೆ ಎತ್ತಿ ಹೆಗಲ ಮೇಲೆ ಕೂರಿಸ್ಕೊಂಡ. ಅವನಿಗೆ ಬುದ್ಧಿ ಬರ್ತಾ 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 ಮಗನಿಗೆ ಗೊತ್ತಾಯ್ತಂತೆ, ನಾನು ಕುಳಿತಿರೋದು ದೇವ್ರ ಹೆಗಲ ಮೇಲೇನೆ ಕುಳಿತಿದ್ದೆ, ನಾನು ದೇವ್ರ ಅಲ್ಲೇಲಿ ಕಾಣ್ತಾನಪ್ಪ, ನಾನು ದೇವ್ರ ಹೆಗಲ ಮೇಲೆ ಕೂತಿದ್ನಲ್ಲ, ಅಂತ ಪುಣ್ಯವಂತ ನಾನು ಅಂತ. ಆ ತಾಯಿ ತಂದೆಯರ ಸ್ಮರಣೆ ಶ್ರೇಷ್ಠವಾಗಿರಲಿ ಎಂಬುದಾಗಿ ಹೇಳ್ತಾ, ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು. ನವಮಾಸ ಗರ್ಭದಲ್ಲಿ ನೋವನ್ನು ಸಹಿಸಿ ಹಡೆಬಳೆಲ್ಲ ನಮ್ಮನು ಪ್ರೀತಿಯ ಬೆರೆಸಿ ಅಪ್ಪ ನಿನ್ನ ಪಾದವೇ ಜಗತ್ತಿನ ಶ್ರೇಷ್ಠ ಪಾದವೋ. ತಾಯಿ ಪದವು ಎಷ್ಟು ದೊಡ್ಡದು, ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು. ತಾಯಿಯ ಪದವು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು. ಗರ್ಭದಲ್ಲಿ ನೋವನ್ನು ಸಹಿಸಿ ಹಡೆಬಳೆಲ್ಲ ನಮ್ಮನು ಪ್ರೀತಿಯ ಬೆರೆಸಿ. ನವಮಾಸ ಗರ್ಭದಲ್ಲಿ ನೋವನ್ನು ಸಹಿಸಿ ಹಡೆಬಳೆಲ್ಲ ನಮ್ಮನು ಪ್ರೀತಿಯ ಬೆರೆಸಿ. ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತಾ, ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತಾ, ಜೀವವು ತಾನೆನುತ್ತಾ ಹೊಸ ಜೀವ ಪಡೆವಳು, ಜೀವವು ತಾನೆನುತ್ತಾ ಹೊಸ ಜೀವ ಪಡೆವಳು. ತಾಯಿ ಮಕ್ಕಳಿಗೆ ಜನ್ಮ ಕೊಡುವಾಗ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾಳೆ, ಸಾವು ಬದುಕಿನ ನಡುವೆ ಹೋರಾಡ್ತಾಳೆ. ಸತ್ತು ಹುಟ್ಟುವವಳೇ ತಾಯಿ. ಜೀವನ ನಮಗೆಲ್ಲ ಹೊಸ ಜೀವನ ಸಿಗೋದು, ತಾಯಿಗೆ ಹೊಸ ಜೀವನ ಸಿಗುತ್ತೆ. ಕಂದನನ್ನ ಈ ಜಗತ್ತಿಗೆ ಕೊಟ್ಟು ಅನ್ನುವಂತ ಸಂತೃಪ್ತಿ ಆ ತಾಯಿ ಸಿಗುತ್ತೆ. ಆ ತಾಯಿಯ ನೋವನ್ನಾದ್ರೂ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕಲ್ವಾ? ಆ ತಾಯಿಯ ಕಣ್ಣೀರನ್ನಾದ್ರೂ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕಲ್ವಾ? ಎದೆ ಹಾಲ ಹಿಂಡಿ ಹಿಂಡಿ ರಕ್ತವಾಗಿ ಕುಡಿಸಿರ್ತಾಳಲ್ಲ ಆ ತಾಯಿ ಹಾಲನ್ನು ಮಕ್ಕಳಿಗೆ, ಆ ಅಮೃತದ ಕುಡಿದ ಆ ಋಣಕ್ಕಾದ್ರೂ ತಾಯಿ ಸೇವೆಯನ್ನ ಮಾಡ್ಬೇಕಲ್ವಾ? ತಂದೆ ಸೇವೆಯನ್ನ ಮಾಡ್ಬೇಕಲ್ವಾ? ಅದಕ್ಕೆ ಹೇಳೋದು, ಎತ್ತ ತಾಯಿಯ ಪದವು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು. ಮಗುವನ್ನು ತೊಟ್ಟಿಲಲ್ಲಿಟ್ಟು
ಜೋಗುಳವ ಹಾಡುವಳು ಮುತ್ತನು ಕೊಟ್ಟು. ಹಗಲು ರಾತ್ರಿ ಮಕ್ಕಳಿಗಾಗಿ ಜೀವವನ್ನು ಕೊಡುವವರು ತಾಯಿ ತಂದೆ. ಇದನ್ನ ಮಕ್ಕಳಿಗೆ ಹೇಳ್ಕೊಡಿ. ಮಗು ಏನಾದ್ರೂ ಹತ್ರೆ ತನ್ನೆಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಓಡೋಡಿ ಬಂದು ಹಾಲುಣಿಸುವವಳು ತಾಯಿ. ಮಕ್ಕಳಿಗೇನಾದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ತನ್ನ ಹಸಿವು ನಿದ್ರೆ ಬಾಯಾರಿಕೆಯನ್ನ ತ್ಯಜಿಸಿ ಓಡೋಡಿ ಬಂದು ಮಕ್ಕಳಿಗೆ ಶುಶ್ರೂಷೆ ಕೊಡಿಸುವವನು ತಂದೆ. ಅವರೇ ಸತ್ಯವಂತ ದೇವರು. ಅವರಿಗೆ ನಾವು ಕಾಲಲ್ಲಿ ಒದೆಯೋದು, ಕಪಾಳಕ್ಕೆ ಹೊಡೆಯೋದು. ಮೊನ್ನೆ ನೋಡಿದ್ರಲ್ಲ ನೀವೆಲ್ಲ, ಮಗ ತಾಯಿಯನ್ನ ಮರೆಯಿಂದ ಹೊರಗಡೆ ಹಾಕಿ ತಾಯಿಗೆ ಕಪಾಲಕ್ಕೆ ಹೊಡಿತಾ ಇದ್ದಾನೆ. ಬರ್ಬೇಡ ನಮ್ಮನೆಗೆ, ಬರ್ಬೇಡ ನಮ್ಮನೆಗೆ. ಏನ್ ಮಾಡ್ಕೊಟ್ಟಿದ್ದಿ ಅಂತ ನಮ್ಮನೆಗೆ ಬಂದಿದ್ಯಾ? ನೋಡಿ, ಆ ತಾಯಿ ದುಡಿದು ಕಷ್ಟಪಟ್ಟು ಸಾಕಿ ಸಲಹಿ ಒಂದು ಮನೆಯನ್ನ ಕಟ್ಟಿಕೊಟ್ರೆ ಆ ಮನೆ ಒಳಕ್ಕೆ ಗೆದ್ದಲು ಕಟ್ಟಿದ ಮನೆ ಒಳಗೆ ಹಾವು ಬಂದು ಸೇರ್ಕೊಂಡಂಗೆ ಸೊಸೆ ಮಗ ಬಂದು ಸೇರ್ಕೊಂಡು ತಾಯಿಗೆ ಕಪಾಲ್ ಹೊಡೆದು ಮನೆಯಿಂದ ಆಚೆಗೆ ಹಾಕಿದ್ದಾರೆ. ನೋಡಿ, ಯೂಟ್ಯೂಬ್ ಅಲ್ಲಿ ಇದೆ, ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ, ಫೇಸ್ಬುಕ್ ಅಲ್ಲಿ ಬರ್ತಾ ಇದೆ. ತಾಯಿ ಕೆನ್ನೆಗೆ ಪಟ 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 ಅಂತ ಹೊಡಿತಾ ಇದ್ದಾನೆ ಮಗ. ಯಾರು ಹೊಡೆಯೋದಕ್ಕೆ ಅವನಿಗೆ ಅಧಿಕಾರ ಕೊಟ್ಟವರು? ತಾಯಿ ತಂದೆ ಮೇಲೆ ಕೈ ಮಾಡಬಾರ್ದು. ಯಾಕೆಂದ್ರೆ ಮಗುವಾಗಿದ್ದಾಗ ನಮ್ಮನ್ನ ಜೋಪಾನ ಮಾಡುವವಳು ತಾಯಿ. ಸಾಯೋ ತನಕ ಅವಳು ದೇಹದಲ್ಲಿ ಉಸಿರಿರೋ ತನಕ ನಮ್ಮನ್ನ ಜೋಪಾನ ಮಾಡ್ತಾಳೆ ವಿನಃ ಯಾವತ್ತು ನಮಗೆ ಕೇಳ ಬಯಸುದಿಲ್ಲ. ಅದಕ್ಕೆ ಹೇಳ್ತಾರೆ, ತಾಯಿ ತನ್ನ ಮಗುವನ್ನು ತೊಡೆಯ ಮೇಲೆ ಶಿಶುವನ್ನು ಇಟ್ಟು, ತೊಡೆಯ ಮೇಲೆ ಶಿಶುವನ್ನು ಇಟ್ಟು ಮಲಗಿಸುವಳು ತನ್ನ ಎದೆಯ ಹಾಲನ್ನು ಕೊಟ್ಟು, ಮಲಗಿಸುವಳು ತನ್ನ ಎದೆಯ ಹಾಲನ್ನು ಕೊಟ್ಟು. ಎತ್ತ ತಾಯಿಯ ಪದವು ಎಷ್ಟು ದೊಡ್ಡದು, ಎತ್ತ ತಂದೆಯ ಪದವು ಎಷ್ಟು ದೊಡ್ಡದು. ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ತಾಯಿ ತಂದೆಯರ ಪಾದಕ್ಕೆ ಹೋಗೇಂದ್ರಪ್ಪ.